ಗದಗದ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಪ್ರಾರಂಭ ಆಗಿದೆ. ನಿನ್ನೆ ದಿನ ಅದಕ್ಕಾಗಿ ಸಿದ್ಧತೆಗಳೆಲ್ಲ ಆಗಿತ್ತು. ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ಉತ್ಖನನ ನಡೀತಾ ಇದೆ. ಕೋಟೆ ವೀರಭದ್ರೇಶ್ವರ ದೇಗುಲ ಸಿದ್ದರಬಾವಿ ಬಳಿ ಆಗುತ್ತೆ. 10 ಮೀಟರ್ ಉದ್ದ ಅಗಲ ಅಳತೆಯಲ್ಲಿ ಈಗ ಉತ್ಖನನ ನಡೀತಾ ಇದೆ. ಮೊದಲನೇದಾಗಿ ಮಾರ್ಕಿಂಗ್ ಎಲ್ಲ ಮಾಡ್ತಾರೆ. ಆ ದೃಶ್ಯಗಳನ್ನು ನೀವು ಗಮನಿಸಬಹುದು. ಏನಾದರೂ ಸಿಗುವಂತ ನಿರೀಕ್ಷೆ ಇದೆ ಅನ್ನೋದಾಗಿ ಜಿಲ್ಲಾಧಿಕಾರಿ ಹೇಳ್ತಾ ಇದ್ದಾರೆ. ಜೊತೆಗೆ ಏನೇ ಸಿಕ್ಕಿದ್ರು ದೇವರಿಗೆ ಬಿಟ್ಟಿದ್ದು, ಲಕ್ಕುಂಡಿ ಸ್ಥಳಾಂತರ ಉತ್ಖನನದ ಮೇಲೆ ನಿಂತಿರುತ್ತೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಈ ಹಿಂದೆ ರಿತ್ತಿ ಕುಟುಂಬಕ್ಕೆ ಸಿಕ್ಕಿರುವಂತ ನಿಧಿ ಅದಾದ ನಂತರ ಸುದ್ದಿಯಾಗಿತ್ತು. ಇದೀಗ ಉತ್ಖನನ ಕಾರ್ಯದವರೆಗೂ ಬಂದು ನಿಂತಿದೆ. ಇವತ್ತು ಪ್ರಾರಂಭ ಆಗಿದೆ ಉತ್ಖನನ. ಮಾರ್ಕಿಂಗ್ ಮಾಡ್ತಾ ಇದ್ದಾರೆ ಮೊದಲೇ ಹಂತವಾಗಿ. ಗಮನಿಸಬಹುದು ನೀವು. ಥ್ರೆಡ್ಡಿಂಗ್ ಗಳನ್ನೆಲ್ಲ ಕಟ್ಟಿ ಮಾರ್ಕಿಂಗ್ ಮಾಡಿ ಅನಂತರದಲ್ಲಿ ಉತ್ಖನನ ಪ್ರಾರಂಭ ಆಗುತ್ತೆ. ಪ್ರತಿನಿಧಿ ಶಿವಕುಮಾರ್ ಪತ್ತಾರ್ ಡಿಸಿ ಅವರನ್ನ ಮಾತನಾಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಐತಿಹಾಸಿಕ ಗದಗ್ ಲಕ್ಕುಂಡಿಯಲ್ಲಿ ಇವತ್ತು ಉತ್ಖನನ ಕಾರ್ಯ ಆರಂಭವಾಗಿರತಕ್ಕಂಥದ್ದು. ಗದಗ್ ಜಿಲ್ಲಾಧಿಕಾರಿ CN ಶ್ರೀಧರ್ ಅವರು ಭೂಮಿ ಪೂಜೆ ಮಾಡೋದರ ಮೂಲಕ ಈ ಒಂದು ಉತ್ಖನನ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನನ್ನ ಜೊತೆಗೆ ಮಾತಾಡೋಕ್ಕೆ ಜಿಲ್ಲಾಧಿಕಾರಿಗಳಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡ್ತೀನಿ. ಸರ್, ಎಷ್ಟು ದಿನ ಉತ್ಖನನ ಕಾರ್ಯ ನಡೆಯುತ್ತೆ? ಈ ಪ್ರೊಸೆಸ್ ಹೇಗಿರುತ್ತೆ ಸರ್? ನಮ್ಮ ಅನಿಸಿಕೆ ಮತ್ತು ಆಶಯದಂತೆ ಜೂನ್ 3ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಉತ್ಖನನ ಕಾಲಕ್ಕೆ ಚಾಲನೆ ಕೊಟ್ಟರು. ಆ ಚಾಲನೆ ಕೊಟ್ಟು ಹಿಂದೆಯೇ ಮಳೆಗಾಲ ಶುರುವಾಗಿದ್ದರಿಂದ ನಾವು ಉತ್ಖನನ ಕಾರ್ಯವನ್ನು ಅವಾಗ ಸ್ಟಾರ್ಟ್ ಮಾಡೋಕ್ಕಾಗಿದ್ದಿಲ್ಲ. ಈಗ ಮಳೆಗಾಲ ನಿಂತು ಈಗ ಸಾಕಷ್ಟು ಬಿಸಿಲು ಇರೋದ್ರಿಂದ ಉತ್ಖನನ ಕಾರ್ಯ ಇವತ್ತು ನಾವು ಮಾಡ್ತಿರೋದು ಸಾಂಕೇತಿಕವಾಗಿ ಸ್ಟಾರ್ಟ್ ಆಗ್ತಿದೆಯಲ್ಲ ಅಂಥೇಳಿ ಒಂದು ಚಾಲನೆ ಕೊಟ್ಟಿದ್ದೀವಿ. ಇದಕ್ಕೆ ವಿದ್ಯುಕ್ತವಾಗಿ ಜೂನ್ 3ಕ್ಕೆ CM ಅವರು ಕೊಟ್ಟಿದ್ದಾರೆ. ಈ ಒಂದು ಉತ್ಖನನ ಕಾರ್ಯ ಮುಂದಿನ ಮಳೆಗಾಲದೊಳಗೆ ಅಂದರೆ 3 ರಿಂದ 4 ತಿಂಗಳೊಳಗೆ ಉತ್ಖನನ ಕಾರ್ಯ ಪೂರೈಸಬೇಕು ಅನ್ನೋದು ಸರ್ಕಾರದ ಉದ್ದೇಶ ಮತ್ತು AS ಅವರಿಗೆ ನಾವು ಕೊಟ್ಟಿರುವಂಥ ನಿರ್ದೇಶನವೂ ಆಗಿರ್ತದೆ. ಸೊ ಅವರೂ ಈಗ ಒಂದು ಅವರ ಸಿಬ್ಬಂದಿನೆಲ್ಲ ಸಜ್ಜು ಮಾಡಿಕೊಂಡು 4 ತಿಂಗಳೊಳಗೆ ಮಾಡೋದಕ್ಕೆ ಕ್ರಮ ವಹಿಸ್ತಾ ಇದ್ದಾರೆ. ಲಕ್ಕುಂಡಿಯೊಳಗೆ ನಮಗೆ ಪ್ರಾಚ್ಯಾವಶೇಷಗಳು ಏನು ಸಿಕ್ಕಿದ್ದಾವೆ ಅವು ನಮಗೆ ಉತ್ಖನನ ಮಾಡೋಕ್ಕೆ ಪ್ರೋತ್ಸಾಹಿಸ್ತವೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಉತ್ಖನನ ಮಾಡೋಕ್ಕೆ ಕ್ರಮ ತಗೊಂಡಿದ್ದು. ನಿಧಿ ಸಿಕ್ಕಿದೆ ಅನ್ನೋದು ಕಾಕತಾಳೀಯ. ಅದು ಅವರು ಮನೆ ಕಟ್ಟಕ್ಕೆ ಹೋದಾಗ ಅವ್ರಿಗೆ ಸಿಕ್ಕಿದೆ. ಭೂಮಿ ಒಳಗೆ ನಿಧಿ ಇತ್ತು, ನಾವು ಉತ್ಖನನ ಮಾಡೋ ಜಾಗದಲ್ಲಿ ಅಂತ ಅದು ನಮಗೆ ಕಂಡು ಬರುತ್ತೆ. ಅದು ಸಿಗುತ್ತೆ ಅನ್ನೋಕ್ಕೋಸ್ಕರ ಉತ್ಖನನ ಮಾಡ್ತಿಲ್ಲ. ಅಲ್ಲಿ ಅವರು ಚಿನ್ನ ಸಿಗೋಕ್ಕಿಂತ ಮುಂಚೆನೇ ಉತ್ಖನನ ಮಾಡಬೇಕು ಅಂತ ತೀರ್ಮಾನ ಆಗಿ ಪೂಜೆನೂ ಆಗಿತ್ತು. ಇವತ್ತು ಸ್ಟಾರ್ಟ್ ಆಗ್ತಿದೆ. ಒಂದು ಸಹಜವಾದ ಕುತೂಹಲ ಈ ನಗರದೊಳಗೆ ಹತ್ತಿರದ ಜಾಗದಲ್ಲೇ ಒಂದು ಕಡೆ ಸಿಕ್ಕಿದೆ ಅಂತ ಹೇಳಿದ್ರೆ ಇಲ್ಲೂ ಇರ್ಬೋದು ಅಂತ. ಅದು ದೇವ್ರಿಗೆ ಬಿಟ್ಟಿದ್ದು. ಭೂಮಿ ತನ್ನ ಒಡಲೊಳಗೆ ಏನು ಮಾಡಿಕೊಂಡಿದ್ದಾಳೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಅನ್ವೇಷಣೆ ನಡೀತಾ ಇರೋದು ನಮ್ಮ ಕುರುಹುಗಳು ಸಿಗ್ತವೆ ಅಂತ. ಈ ಒಂದು ಪ್ರಖ್ಯಾತ ಈ ನಗರದಲ್ಲಿ ಹಿಂದೆ ಏನು 101 ದೇವಸ್ಥಾನ 101 ಸ್ಟೆಪ್ ವೆಲ್ಸ್ ಇತ್ತು ಅಂತೇಳಿ, ಮತ್ತು ಇದರಲ್ಲಿ ಗತವೈಭವದ ಚಿತ್ರ ಏನು ಕಣ್ಣು ಕಾಣಿಸ್ತದೆ ಅದ್ರ ಕುರುಹುಗಳು ಕಾಣಿಸ್ತದೆ ಅನ್ನೋಕ್ಕೋಸ್ಕರ ಸರ್ಕಾರ ಇಲ್ಲಿ ನಮ್ಮ ಹಿಸ್ಟ್ರಿನ ನಾವು ಹುಡುಕೊಳ್ಳೋಕೆ ಅಂತ ಉತ್ಖನನ ಕಾರ್ಯ ಮಾಡ್ತಾ ಇರೋದು. ಎಷ್ಟು ಜಾಗದಲ್ಲಿ ಈಗ ಉತ್ಖನನ ಕಾರ್ಯ ಆರಂಭವಾಗಿರ್ತಕ್ಕಂಥದ್ದು? ಇವತ್ತಿನ ಲಕ್ಕುಂಡಿಯಲ್ಲೇ ಒಂದು 5 ರಿಂದ 6 ರಿಂದ 7 ಜಾಗದಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ. ಫಸ್ಟ್ ಇಲ್ಲಿ ಮಾಡ್ತಾ ಇದ್ದೀವಿ ದೇವಸ್ಥಾನದ ಎದುರುಗಡೆ. ತದನಂತರ ಮಿಕ್ಕಿದ ಕಡೆನೂ ಎಕ್ಸ್ಟೆಂಡ್ ಮಾಡ್ತೀವಿ. ಮುಂದೆ ಬೇರೆ ಬೇರೆ ಕಡೆ ಆಗ್ತಾವೆ ಸರ್? ಇನ್ನು 6 ಕಡೆ ಆಗ್ತದೆ. ಅವಲ್ಲಿ ಮಾಡಿದಾಗ ಕುರು ಏನಾದ್ರು ಸಿಕ್ಕಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಆ ಜಾಗಗಳಲ್ಲೂ ಸರ್ಕಾರ ಕ್ರಮ ತೊಗೊಂಡು ಎಕ್ಸ್ಟೆಂಡ್ ಮಾಡ್ತೀವಿ. ನಿಧಿ ಸಿಕ್ಕಾಗ ಅದು ಯೋಚನೆ ಮಾಡಬೇಕು. ಯಾರಿಗೂ ಕಾಣದಿದ್ದಾಗ ಸಿಕ್ಕರೆ ಯಾರು ಹೇಳೋದಿಲ್ಲ. ಎಲ್ರಿಗೂ ಕಂಡಂಗೆ ಸಿಕ್ಕರೆ ಎಲ್ಲರೂ ಹೇಳ್ಬಿಡ್ತಾರೆ. ಎಷ್ಟು ಜನಕ್ಕೆ ನಿಧಿ ಸಿಕ್ಕಿದೆ ಗೊತ್ತಿಲ್ಲ. ಎಲ್ಲರೂ ರೀತಿ ಫ್ಯಾಮಿಲಿ ಹೆಂಗೇನೆ ಸತ್ವಂತರಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸಿಕ್ಕದವರೆಲ್ಲ ತಂದು ಕೊಟ್ಟಿದ್ರೆ ಈಗಲೂ ಹೆಚ್ಚಿಗೆ ಸಿಕ್ತಿತ್ತೋ ಏನೋ ಗೊತ್ತಿಲ್ಲ. ನಮಗೆ ಸಿಕ್ಕಿರೋದ್ರು ರೀತಿ ಫ್ಯಾಮಿಲಿಯವರು ದೇ ಆರ್ ಕಮಿಟೆಡ್ ಟು ಹಾನೆಸ್ಟಿ ತಂದು ಕೊಟ್ಟಿದ್ದಾರೆ. ಈಗ ನಾವು ಮಾಡೋಕೆ ಸಿಕ್ಕರೆ ಅದು ಆಟೋಮೆಟಿಕ್ಕಾಗಿ ಸರ್ಕಾರಕ್ಕೆ ಸೇರುತ್ತೆ. ಸ್ಥಳಾಂತರ ಅನ್ನೋ ದೂರದ ಯೋಚನೆ. ಈಗ ಏನು ನಾವು ಎಕ್ಸ್ಕವೇಷನ್ ಮಾಡ್ತಾ ಇದ್ದೀವಿ, ಈ ಎಕ್ಸ್ಕವೇಷನಲ್ಲಿ ನಮಗೆ ಡಿಸ್ಕವರ್ ಆಗಿ ಅದು ಎಕ್ಸ್ಟೆಂಡ್ ಮಾಡಬೇಕು ಎಕ್ಸ್ಕವೇಷನ್ ಏರಿಯಾನ ಅಂತ ಬಂದಾಗ ಆಯಾ ಜಾಗದಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಿ. ಇದು ಯಾರ ಸರ್ಕಾರದ ಜಾಗದಲ್ಲಿ ಸಿಕ್ಕಿದಾಗ ಸರ್ಕಾರದ್ದು ಪ್ರೊಸೆಸ್ ಏನೂ ಇಲ್ಲ. ಅದರಲ್ಲಿ ಏನು ಲಾ ಇದೆ 1962 ಸ್ಟೇಟ್ ಆರ್ಕಿಯಾಲಜಿ ಆ್ಯಕ್ಟಲ್ಲಿ ಇದೆ. ಏನು ಪುರಾತತ್ವದ ದಾಖಲೆಗಳು ಈ ಥರ ಸಿಕ್ಕರೆ ಭೂಮಿ ಒಳಗೆ ಸಿಕ್ಕಿದ್ರೆ ಏನು ಕಾನೂನು ಅನ್ವಯಿಸ್ಬೇಕಂತಿದೆ ಅದರಂತೆ ಕ್ರಮ ಆಗುತ್ತೆ. ಮತ್ತು ಭದ್ರತೆ ಸರ್, ಈಗ 3-4 ತಿಂಗಳಿಂದ ಕೆಲಸ ನಡೆಯುತ್ತಿಲ್ಲ, ಭದ್ರತೆ ಯಾವ ರೀತಿ ಇರುತ್ತೆ ಅಂತ ಹೇಳಿ? ಅದು ಒಂದು ವೀಕ್ ಕೆಲಸ ಮಾಡೋದ್ರೊಳಗೆ ನಮಗೆ ಗೊತ್ತಾಗುತ್ತೆ. ಆಮೇಲೆ ಅವಶ್ಯಕ ಭದ್ರತೆಗಳನ್ನ ನಾವು ಒದಗಿಸ್ತೀವಿ. ಇದಿಷ್ಟು ಗದಗ್ ಜಿಲ್ಲಾಧಿಕಾರಿ ಮಾತು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಶಿವಕುಮಾರ್, TV9 ಗದಗ್. ನೀವು ಡಿಸಿ ಶ್ರೀಧರ್ ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ರಲ್ಲ. ಉತ್ಖನನ ಪ್ರಾರಂಭ ಆಗಿದ್ದು ರಿತ್ತಿ ಕುಟುಂಬಕ್ಕೆ ನಿಧಿ ಸಿಕ್ತು ಅದಾದ ನಂತರ ಆಗಿಬೇಕು ಅನ್ನುವಂಥದ್ದಲ್ಲ. ನಾವು ಮುಂಚೆನೆ ನಿರ್ಧಾರ ಮಾಡಿದ್ವಿ ಉತ್ಖನನ ಮಾಡಬೇಕಿಲ್ಲಿ ಅನ್ನೋದಾಗಿ ಶ್ರೀಧರ್ ಡಿಸಿ ಹೇಳ್ತಾ ಇದ್ರು.